guys, welcome to Subhakshana. Hi guys, welcome to my YouTube channel, ಸುಮಾ ಅಕ್ಷಾ YouTube ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ತುಂಬಾ ದಿನ ಆದ್ಮೇಲೆ ಆಕ್ಚುಲಿ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಕಾರಣ ಏನೂ ಇಲ್ಲ, ಕೆಲಸಕ್ಕೆ ಹೋಗೋದು, ಮನೆಗೆ ಬರೋದು, ಇಲ್ಲೂ ಕೆಲಸ ಅಲ್ಲೂ ಕೆಲಸ, ಟೆನ್ಷನ್ ಮಾಡೋಕ್ಕೆ ಆಗ್ತಿರಲಿಲ್ಲ. ನೀವೇನಾದ್ರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಇಬ್ರು ಇವಾಗ ಪ್ಲಾನ್ ಮಾಡಿ ಹೌದು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಮಾಡಿದ್ದೀನಿ. ನಮ್ರತಾ ಶ್ರೀವನ ಮತ್ತೆ ಇವರು ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ, ಇವತ್ತು ಮೊಳಕೆ ಕಟ್ ಸಾರು ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ನೋಡೋಣ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅವ್ರ ಅಕೌಂಟು ನಮ್ಮ ಅಕೌಂಟ್ ಇಬ್ರು ಲೈಕ್ ಮಾಡಿ ಶೇರ್ ಮಾಡಿ. ಅಷ್ಟೇ, ಸ್ಟಾರ್ಟ್ ಮಾಡೋಣ ಬನ್ನಿ. ಟಿವಿಲಿ ಈ ಚಾನಲ್ ಬರ್ತಾ ಇದೆ, ಮನೇಲಿ ನಮ್ಮ ಚಾನಲ್ ನಡೀತಾ ಇದೆ. ಮಧ್ಯದಲ್ಲಿ ಇದೊಂದು ನಮಗೆ ಕಾಟ ಕೊಡ್ತಾ ಇದೆ. ಮೊಳಕೆ ಕಟ್ಟಿದ ಸಾರ್ ತಾನೆ. ಮೊಳಕೆ ಕಟ್ಟಿದ ಸಾರಿಗೆ ಏನೇನು ಬೇಕಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀವಿ ಬನ್ನಿ ಗೈಸ್. ಫಸ್ಟು ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ, ಕಾಯಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದು ಹಸಿ ಸ್ಮೆಲ್ ಹೋಗ್ಬೇಕಲ್ವಾ, ಸೊ ಚೆನ್ನಾಗಿರುತ್ತೆ ಸಾಂಬಾರು ಅಂತ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ಬರುತ್ತೆ. ಸೊ ಅದರಿಂದ ಸ್ವಲ್ಪ ಏನು ಮಾಡ್ತೈತಪ್ಪ ನಮ್ಮ ಸೊಸೆ ಮುದ್ದು ತುಂಬ ಗಲಾಟೆ ಮಾಡ್ತಾಳೆ. ಸೊಸೆ ಬಂಗಾರ. ನಿಮಗೆ ಗೊತ್ತಲ್ವಾ, ಕೆಲ್ಸಕ್ಕೆ ಹೋಗಿ ಬಂದು ಮನೇಲೆಲ್ಲ ಮಾಡು ಹುಡುಗಿರು ಎಷ್ಟು ಬಿಸಿ ಇರ್ತಾರೆ ಅಂತ. ಸೊ ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ವಿಡಿಯೋ ಮಾಡೋಕ್ಕೆ ನನಗೆ ಟೈಮ್ ಕೂಡ ಸಿಗ್ತಿಲ್ಲ. ನಮ್ಮ ಹಸ್ಬೆಂಡ್ ಕೂಡ ವಿಡಿಯೋಗೆ ಸಪೋರ್ಟ್ ಮಾಡಲ್ಲ. ಇವತ್ತು ಅದು ನಾದಿಯವ್ರು ಮನೆಗೆ ಬಂದಿದ್ದಾರೆ. ಅವ್ರು ಸ್ವಲ್ಪ ಮಾಡಿ ಅಂತ ಫೋರ್ಸ್ ಮಾಡೋಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲ ಅಂದರೆ ಇವತ್ತು ನಾನು ಮಾಡ್ತಾ ಇರಲಿಲ್ಲ ಅನಿಸುತ್ತೆ. ಹೇಳ್ತಾ ಇರ್ತೀನಿ ಯಾವಾಗ ನಮ್ಮ ಹಸ್ಬೆಂಡ್ಗೆ ವಿಡಿಯೋ ಮಾಡ್ತೀನಿ, ಫೋನ್ ಇಟ್ಕೊಳ್ಳಿ, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ. ನಾಚ್ಕೊಳ್ತಾರೆ ತುಂಬ ಅವರು. ಬ್ಯಾಕ್ ದ ಕ್ಯಾಮ್ರಾ ಹಿಂಗೆ ಮಾತಾಡ್ತೀರಾ? ಹಸ್ಬೆಂಡ್ ಹೋಗ್ತಾರೆ ಬರ್ತಾರೆ ಅಂತ. ಅಕ್ಷಯ್ ಹೋಗಿ ಬನ್ನಿ ಅಂತೀವಿ. ಅಕ್ಷಯ್ ಅವರೇ ಹೋಗಿ ಬನ್ನಿ ರೀ, ಬಂದ್ರಿ ಹೋಗ್ರಿ ಅಂತೀನಿ. ನೋಡಿ ಚಿಂತ ಎಂಟಿ ಇದು ನೋಡಿ, ಕಿತಾಪತಿ ಸುಬ್ಬಿ ಕಿತಾಪತಿ ಮತ್ತೆ ಎಲ್ಲರೂ ಹೇಗಿದ್ದೀರಾ? ಸುಮಾ ಅಕ್ಷಯ್ ಅವ್ರ ಲೈಕ್ ಫಾಲೋವರ್ಸು, ಸಬ್ಸ್ಕ್ರೈಬರ್ಸು ಮಿಸ್ ಮಾಡ್ಕೊಂಡ್ರಾ ಎಲ್ಲ ಕಮೆಂಟ್ ಮಾಡಿ ಪ್ಲೀಸ್. ಆಕ್ಚುಲಿ ತುಂಬ ಜನ ಕೇಳಿದ್ರು ನನ್ನ. ಕಾಳನ್ನ ಫಸ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಕಟ್ಟು ಮುಂಚೆನೂ ವಾಶ್ ಮಾಡಿದ್ದೆ, ಆದರೂ ಇನ್ನೊಂದ್ಸರಿ ವಾಶ್ ಮಾಡಬೇಕು. ನೀವು ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಮೊಳಕೆ ಕಟ್ಟಿದ ಸಾರನ್ನ ಆಯಿತಾ? ನಮ್ಮಲ್ಲಿ ಈ ಥರ ಮಾಡ್ತೀವಿ, ನಿಮ್ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಬಂದು ಫಸ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಸ್ಟೋವೇ ಆನ್ ಮಾಡಿಲ್ಲ, ಆಯಿಲ್ ಹಾಕಿದ್ದೀನಿ. ನಮ್ಮದು ಕಮ್ಮಿ ಸ್ಟೋರೇಜ್ ಮಾಡಿ ಏನು ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ. ಸ್ವಿಚ್ ಆನ್ ಮಾಡಿಲ್ಲ, ಹಂಗೆ ಆನ್ ಮಾಡ್ತಾ ಇದ್ದೀನಿ. ಈಗ ಈರುಳ್ಳಿ ಬೆಂದಾದ್ಮೇಲೆ ಕಾಳು ಹಾಕ್ಕೊಂಡಿದ್ದೀವಿ. ನೋಡಿ ಕಟ್ ಕಾಳು ನೋಡೋಣ, ಇದೊಂದು ಚೂರು ಉರಿಬೇಕು. ಈ ಅಡುಗೆ ವ್ಲಾಗ್ ಮಾಡೋಕ್ಕೆ ಕಷ್ಟ ಅನ್ಸಿರ್ಬೇಕು. ಡೈಲಿ ವ್ಲಾಗ್ ಆದರೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅಕ್ಕ ಸುಟ್ಟಿ ಅಕ್ಕ. ಗೈಸ್, ಮನೇಲಿ ಯಾವುದು ತರಕಾರಿ ಇರಲಿಲ್ಲ, ಸೊ ಆಲೂಗಡ್ಡೆ ಇತ್ತು, ಅದನ್ನೇ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಒಂದೇ ಹಾಕ್ತಾ ಇರೋದು. ಸೊ ನಿಮ್ಮ ಮನೇಲಿ ಆಲೂಗಡ್ಡೆ, ಬದನೆಕಾಯಿ, ಬೀನ್ಸ್, ಕ್ಯಾರೆಟ್ ಇದ್ರೂ ಹಾಕೊಳ್ಳಿ. ಓಕೆ, ಕ್ಯಾರೆಟ್ ಜಾಸ್ತಿ ಹಾಕೋಬಿಡಿ, ಸ್ವೀಟ್ ಬರುತ್ತೆ. ಥರನೂ ಟ್ರೈ ಮಾಡಿ ಗೈಸ್, ಹೆಂಗೆ ಬರುತ್ತೆ ನಾನು ಕಮೆಂಟ್ ಮಾಡಿ.
ಆಲ್ಮೋಸ್ಟ್ ಎಲ್ಲ ಚಿಕನ್. ಗೈಸ್ ಇವಾಗ ಇದು ಸಿಸ್ಮೆಲ್ಲ ಹೋಗಿದೆ. ಸೊ ಏನು ಮಸಾಲೆ ಇತ್ತು ಅದನ್ನ ಇದಕ್ಕೆ ಹಾಕೋಣ. ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು 1-2 ವಿಸಿಲ್ ಕೂಗ್ಸೋಣ. ನಮ್ಮ ಬೋರ್ಡ್ ಗುಂಡೆ ಇದೇ ಮಾಮ್ಸ್ ಲೈಫ್. ನಾನು ಹಿಂಗೆ ಬಿಡ್ತಿಲ್ಲ ಗಾಯ್ಸ್, ನಾನು ಬಿಡ್ತಿಲ್ಲ ಇವಳು. ನನಗೂ ಹಿಂಗೆ ಒಂದೇ ಕೈಲಿ ಅಡುಗೆ ಮಾಡ್ಬೇಕು ನಾನು. ಮದುವೆಯಾಗಿರೋರು ಕಮೆಂಟ್ ಮಾಡಿ, ಮದುವೆಯಾಗಿ ಮಕ್ಕಳಾಗಿರೋರು ಹೇಗಿದೆ ಲೈಫ್ ಅಂತ. ಬಿಡಲ್ಲ ಗೈಸು, ಬಿಡಲ್ಲ ಅಕ್ಕ. ಇವಾಗಿಂದಲೇ ಅಡುಗೆ ಮಾಡೋದು ಹೇಳ್ಕೊಡ್ತಾ ಇದೀವಿ ನಾವು. ಎಲ್ಲ ನೋಡ್ಕೋತಾಳೆ, ಎಳಿತಾಳೆ. ಆಮೇಲೆ ಎಲ್ಲರೂ ಉಪ್ಪು ಹಾಕಿಲ್ವಾ ಅಂತ ಕೇಳ್ತೀರಾ. ಉಪ್ಪು ಹಾಕಿದ್ದೀನಿ, ಮೊದಲೇ ಹಾಕಿದ್ದಾರೆ, ಬಟ್ ವಿಡಿಯೋ ಮಾಡಿಲ್ಲ ಅದು. ಇಷ್ಟೇ ಗಾಯ್ಸ್, ಇಷ್ಟೇ. ಇಷ್ಟೇ ಗಾಯ್ಸ್. ಇದನ್ನ 1-2 ವಿಸಿಲ್ ಕೂಗಿಸಿದ್ರೆ ಮುಗೀತು. ನಮ್ಮನೆ ಯಾರು ಮುದ್ದೆ ಅಷ್ಟೊಂದು ಇಷ್ಟಪಡಲ್ಲ. ಬಟ್ ಮುದ್ದೆ ಮಾಡ್ತೀರಾ? ಏನು ಬೇಕು? ಬಟ್ ಮುದ್ದೆ ತಿನ್ನಿ ಗಾಯ್ಸ್. ತಿರ್ಗಲ ಒಂಚೂರು ಮುದ್ದೆ ಇಲ್ಲ ಇಲ್ವಾ?